ಭಾರತ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ಕೇಂದ್ರ ಸರ್ಕಾರ ಹೇಳ್ತಾನೆ ಇದ್ರೂ ಕೂಡ ಡಾಲರ್ ಎದುರು ರೂಪಾಯಿ ಮೌಲ್ಯ ಸಾರ್ವಕಾಲಿಕ ದಾಖಲೆಯ ಮಟ್ಟದಲ್ಲಿ ಕುಸಿತ ಕಾಣ್ತಾ ಇದೆ. ಕಳೆದ ಮೇನಲ್ಲಿ $1 84 ರೂಪಾಯಿಗೆ ವಿನಿಮಯ ಆಗ್ತಾ ಇತ್ತು. ಇದೀಗ $1 ಮೌಲ್ಯ ಭಾರತದ $90 ಗಡಿ ದಾಟಿದೆ. ಡಾಲರ್ ಎದುರು ರೂಪಾಯಿ ಕುಸಿತದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಕೇಂದ್ರ ಸರ್ಕಾರದ ನೀತಿಗಳಿಂದ ಹೀಗೆ ರೂಪಾಯಿ ಕುಸಿತ ಆಗ್ತಾ ಇದೆ ಅಂತ ಗುಡುಗಿದ್ದಾರೆ. इनकी नीति के वजह से रूपी कम हो रहा है, क्योंकि अगर आपकी नीति ठीक रही तो पैसे का वैल्यू यानी रुपए का वैल्यू भी बढ़ता. इससे ये दर्शाता है कि हमारी आर्थिक स्थिति अभी ठीक नहीं है. हम चाहे कितना भी बोल लो या अपनी पीठ हम खुद थपा लो, लेकिन ये दर्शाता है कि तुम्हारे पैसे का कोई दुनिया में वैल्यू नहीं है.